ಸರ್ ನಿಮ್ಮ ಹೆಸರು? ನನ್ನ ಹೆಸರು ಡ್ಯಾನಿಯಲ್ ಅಂತ. ಡ್ಯಾನಿಯಲ್ ನಾನು ಅಂತ. ಮೈಸೂರಿನವನೇ, ಕ್ಯಾರ್ಮಿಲ್ಸ್ ಕಾಲೋನಿ, ಸಿದ್ಲಿಂಪುರ ಹತ್ರ. ಓಕೆ. ಇದು ಬಂದು ಆಟೋ ಲೈಬ್ರರಿ, ಮಿನಿ ಆಟೋ ಲೈಬ್ರರಿ ಅಂತ. ಆಮೇಲೆ ಥಾಟ್ಸು ಸಹ ಇಟ್ಟಿದ್ದೀನಿ, ಬುಕ್ಸು ಇದೆ, ಆಮೇಲೆ ಥಾಟ್ಸು ಸಹ ಇದೆ. ಅಂದರೆ ಈ ಥಾಟ್ ನಿಮ್ಗೆ ಹೇಗೆ ಬಂತು ಮೇಡಮ್? ಈ ಥಾಟ್ಸ್ ಅಂದರೆ ನಾನು ಒಂದು 10 ವರ್ಷದಿಂದ ಡೈಲಿ ಇಂಗ್ಲೀಷ್ ನ್ಯೂಸ್ ಪೇಪರ್ ರೀಡ್ ಮಾಡೋದು. ಅದರಿಂದ ಯಾವಾಗ ಫ್ರೀ ಇದ್ದಾಗ ಬುಕ್ಸು ರೀಡ್ ಮಾಡ್ತಾ ಇರ್ತೀನಿ. ಅವು ಈಗಿನ ಜನ್ರೇಷನಲ್ಲಿ ಯಾರೋ ಬುಕ್ಸ್ನ ಮರೆತು ಬಿಟ್ಟಿದ್ದಾರೆ. ಮೊಬೈಲಲ್ಲಿ ಮೆಮೊರಿ ಇದೆ, ಆದರೆ ತಲೆಯಲ್ಲಿ ಮೆಮೊರಿ ಇಲ್ಲ. ಆ ಥರ ಒಂದು ಸಿಚುವೇಶನ್ ಆಗಿದೆ. ಓದಿದ್ರೆ ತುಂಬ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು, ಎಲ್ಲದಕ್ಕೂ ನೆಮ್ಮದಿ ಸಿಗ್ದಂಗೆ ಆಗುತ್ತೆ. ಆ ಥಾಟ್ಸ್ ಓದಿದ್ರೆ ಜಸ್ಟು ಅವರಿಗೆ ಥಾಟ್ಸ್ ಏನಕ್ಕೆ ಬರೆದಿರೋ ಉದ್ದೇಶ ಅಂದರೆ, ಒಬ್ಬೊಬ್ಬರು ಕೇಳ್ತಾರೆ, ಏನು ಸರ್ ಬುಕ್ ಕಂಪ್ಲೀಟ್ ಮಾಡೋಕ್ಕಾಗಲ್ವಲ್ಲ, ಏನಕ್ಕೆ ಅಂತ. ಅಂದರೆ ಥಾಟ್ಸ್ ಓದಿದ್ರೆ ಜಸ್ಟು ಥಾಟ್ಸು ಬಂದು ಅವ್ರಿಗೆ LLR ಇದ್ದಂಗೆ DL ಅವ್ರು ಮಾಡಿಸ್ಕೊಳ್ಳೋದು ಜವಾಬ್ದಾರಿ ಅವ್ರ ಕೇಳಿರುತ್ತೆ. ಮತ್ತೆ ನಿಮ್ಮ ಎಜುಕೇಶನ್ ಸರ್? ನನ್ನ ಎಜುಕೇಷನ್ MA ಪೊಲಿಟಿಕಲ್ ಸೈನ್ಸ್ ಮೇಡಮ್, ಮೈಸೂರು ಯೂನಿವರ್ಸಿಟಿಲಿ MA ಪೊಲಿಟಿಕಲ್ ಸೈನ್ಸ್ ಮಾಡಿದ್ದು. ಇನ್ನೊಂದೇನಂದ್ರೆ ನಾನು PUC ಇಂದ ಮಾಸ್ಟರ್ ಡಿಗ್ರಿ ತನಕ ಕರೆಸ್ಪಾಂಡೆನ್ಸ್ ಎಲ್ಲ ಮಾಡಿರೋದು. SLC ಆದಮೇಲೆ ಡ್ರಾಪ್ ಆಗಿ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ ಆಟೋ? ಆಟೋ ಬಂದು ಜಸ್ಟ್ 2 years ಆಗಿದೆ ಮೇಡಮ್, ಜಸ್ಟ್ 2 years ಆಗಿದೆ. ಅದ್ರ ಜೊತೆ ಏನಾದ್ರು ಬೇರೆ ಕೆಲಸ ಮಾಡ್ತೀರಾ? ಇಲ್ಲ ಮೇಡಮ್, ಒಂದೇ ಕೆಲಸ ಮೇಡಮ್. ಓಕೆ, ಒಳ್ಳೇದಾಗಲಿ ಸರ್, ತುಂಬ ಸಂತೋಷ. ನೀವು ಇಟ್ಕೊಳ್ಳಿ ಮೇಡಮ್. ಓದು ಓದು ಓದು, ಏಕೆಂದರೆ ಏನಿದು, ಶತ್ರುಗಳು ನಿಮ್ಮ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ. ಓಕೆ, ನೈಸ್, ಒಳ್ಳೇದಾಗಲಿ ಸರ್. ನಿಮ್ಮ ಥಾಟ್ಸ್ ಅದನ್ನು ತೆಗಿತೀರಾ? ಸರ್ಕಲ್ ತೆಗಿಸ್ಬೋದಾಯ್ತು. ಎಸ್, ತೆಗಿರಿ. ಇಲ್ಲಿ ಅವರೊಂದು ಬಾಟ್ಲಲ್ಲಿ ಇಟ್ಟಿದ್ದಾರೇನೋ ಒಳ್ಳೊಳ್ಳೆ ಥಾಟ್ಸ್, ಥಾಟ್ ಆಫ್ ದಿ ಡೇ ಅಂತ. ಸರ್ ತೆಗಿತಾರೆ ನೋಡೋದ ಸರಿ. ಈ ಕಡೆ ಬನ್ನಿ ಮೇಡಮ್. ಆಲ್ಮೋಸ್ಟು ಎಲ್ಲ ಪಾಸಿಟಿವ್ನೇ ಇರೋದು, ಯಾವುದು ನೆಗೆಟಿವ್ ಅಂತೂ ಇಲ್ಲ. ನೆಗೆಟಿವ್ ಏನಿದೆ ಓದಿ. ಎರಡು ಓದಿ, ಎರಡು ಹಂಗಿದೆ, ಹೋಲ್ಡಿಂಗ್ ಇದೆ ಅದು. Sometimes you win, sometimes you learn. ಸರಿಗೆ ಬಂದಿರೋದು sometime you win, sometime you learn ಅಂತ. ನೈಸ್. ಇದು ನಿಮಗೆ ಹಿಂಗೆ ತೋರಿಸಿ, ಅವರಿಗೆ ಸರ್ ಮಾಡೋಕ್ಕಿಂತ